ಸಿಎಂ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಈ ಬೆನ್ನಲ್ಲೇ ಮೂಡಾ ಸಂಕಷ್ಟ ನಿವಾರಣೆಗೆ ಚಾಮುಂಡಿಯ ಮೊರೆ ಹೋಗ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ನಾಳೆ ಬೆಳಗ್ಗೆ 11:25ಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾ ಇದ್ದಾರೆ. ಚಾಮುಂಡಿಗೆ ವಿಶೇಷ ಪೂಜೆಯನ್ನ ಸಿದ್ದರಾಮಯ್ಯ ಅವರು ಸಲ್ಲಿಸಲಿಕ್ಕಿದ್ದಾರೆ. ನಾಳೆ ಹೈಕೋರ್ಟ್ನಲ್ಲಿ ಮೂಡಾ ಅಂತಿಮ ಹಂತದ ವಿಚಾರಣೆ ನಡೆಯಲಿಕ್ಕಿದೆ. ಈಗ ಆಲ್ರೆಡಿ ಈ ಪ್ರಕರಣದ ವಿಚಾರಣೆಯಲ್ಲಿ ಕೇವಿಯಟ್ ಹಾಕ್ದ ದೂರುದಾರರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ನಾಳೆ ಮತ್ತೆ ಅದು ಮೂವ್ ಆನ್ ಆಗುತ್ತೆ ಮತ್ತು ವಿಚಾರಣೆ ನಾಳೆಗೆ ಕನ್ಕ್ಲೂಡ್ ಆಗಿ ತೀರ್ಪು ಬರಲೂಬಹುದು ಅಥವಾ ರಿಸರ್ವ್ ಕೂಡ ಆಗಬಹುದು. ಈ ಬೆನ್ನಲ್ಲೇ 22 ದಿನಗಳ ಅಂತರದಲ್ಲಿ 2ನೇ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋದ್ರಿಂದ ಕುತೂಹಲ ಅಂತೂ ಇದ್ದೇ ಇದೆ. ಆದರೆ ದೇವಸ್ಥಾನಕ್ಕೆ ಯಾರು ಯಾವಾಗ ಬೇಕಾದರೂ ಹೋಗ್ಬೋದಲ್ಲ, ಅದರಲ್ಲೇನು ವಿಶೇಷತೆ ಅಂತ ಕೇಳೋರು ತುಂಬ ಜನ ಇರ್ತಾರೆ. ಬಟ್ ದೇವಸ್ಥಾನಕ್ಕೆ ಯಾರು ಯಾವಾಗ ಬೇಕಾದರೂ ಹೋಗಬಹುದು, ಆದರೆ ದೇವಸ್ಥಾನದ ಆವರಣವನ್ನ ಸುತ್ತೋರು ಅಥವಾ ದೇವಸ್ಥಾನದ ಬಗೆಗಿನ ಆಸಕ್ತರು ಸಿದ್ದರಾಮಯ್ಯ ಅಲ್ವಲ್ಲ. ಹೀಗಾಗಿ ಚರ್ಚೆ ಇದಕ್ಕೆ ಇರ್ಬೋದಾ ಅಂತ. ಚಾಮುಂಡಿ ಬೆಟ್ಟಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಪದೇ ಪದೇ ಹೋಗೋದು, ಅವರು ಭಕ್ತಿ ಆಗಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಸಾಮಾನ್ಯವಾಗಿ ದೇವಾಲಯಗಳಿಗೆ ಸಿಎಂ ಹೆಚ್ಚು ಭೇಟಿ ಕೊಡೋದಿಲ್ಲ. ಮೂಡಾ ಕೇಸ್ ಬಳಿಕ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ 2ನೇ ಬಾರಿಗೆ ಭೇಟಿ ಕೊಡ್ತಾ ಇರೋದು ಇದಕ್ಕೆ ಇರಬಹುದಾ ಅನ್ನೋ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಂದ್ರೆ ಲಿಂಕ್ ಆಗ್ತಾ ಇದೆ. ಸಂಕಟ ಬಂದಾಗ ವೆಂಕಟರಮಣನ ಅಂತ ಒಂದು ಲಿಂಕ್ ಆಗ್ತಾ ಇದೆ ಅಷ್ಟೇ. ನಾನು ಆಗಲೇ ಹೇಳ್ತಾ ಇದ್ದಲ್ಲ, ದೇವಸ್ಥಾನದ ಆವರಣವನ್ನ ಸುತ್ತೋ ರಾಜಕಾರಣಿಗಳು ಕೆಲವರಿದ್ದಾರೆ. ದೇವಸ್ಥಾನದ ಬಗೆಗಿನ ಆಸಕ್ತಿಯನ್ನು ಹೊಂದಿರುವಂತಹ ರಾಜಕಾರಣಿಗಳು ಕೆಲವರಿದ್ದಾರೆ. ಅವರಿಂದ ಸ್ವಲ್ಪ ದೂರ ನಿಲ್ತಾರೆ ಸಿದ್ದರಾಮಯ್ಯ ಅವರು. ಬಟ್ ಇವರು ಕೂಡ ಈಗ 2ನೇ ಸಲಿಗೆ 22ನೇ ದಿನದಲ್ಲಿ 22 ದಿನಗಳ ಅಂತರದಲ್ಲಿ ಹೋಗ್ತಾ ಇರೋದ್ರಿಂದ ಲಿಂಕ್ ಆಗ್ತಾ ಇದೆ ಮತ್ತು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರಂತೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿದೆ. ಸಿದ್ದರಾಮಯ್ಯ ಅವರ ಪರವಾಗಿ ತೀರ್ಪು ಬರುತ್ತೆ ಅನ್ನುವಂತಹ ವಿಶ್ವಾಸ ಇವರದ್ದು. ಸಿಎಂ ಪರ ಗೃಹ ಸಚಿವ ಪರಮೇಶ್ವರ್ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಹಾಗೂ ಬೆನ್ನಿಗೆ ನಿಲ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಏನೂ ತಪ್ಪೇ ಮಾಡಿಲ್ಲ ಅಂದಮೇಲೆ ಭಯ ಏತಕ್ಕೆ ಅನ್ನೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಿಯಾಕ್ಷನ್. ಆತಂಕ ಅವರು ಬಹಳ ಕ್ಲಿಯರ್ ಆಗಿದ್ದಾರೆ ಇನ್ ಇಸ್ ಮೈಂಡ್ ಅಂಡ್ ಬಾಡಿ. ವೆರಿ ಕ್ಲಿಯರ್ ಈಸ್. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ, ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿದೆ ಮತ್ತು ಅದನ್ನೇ ಅವರು ಎಲ್ಲರಿಗೂ ಹೇಳ್ತಾ ಇರೋದು. ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಮಾಡಲಿಲ್ಲ. ನನ್ನ ಅಧಿಕಾರವನ್ನು ಕೂಡ ನಾನು ದುರುಪಯೋಗ ಮಾಡಿಕೊಂಡಿಲ್ಲ. ಅಪೋಸಿಷನ್ ಲೀಡರ್ ಆಗಿದ್ದೆ, ಆನಂತರ ಮುಖ್ಯಮಂತ್ರಿ ಆಗಿದ್ದೆ. ಯಾವತ್ತೂ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋದನ್ನು ಅವರು ಪದೇ ಪದೇ ರೀಟ್ರೇಟ್ ಮಾಡ್ತಾನೆ ಇದ್ದಾರೆ. ಏನಕ್ಕೆ